ಆಕಾಶವಾಣಿ ಧಾರವಾಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ರಕ್ಷಿಸುವ ಇದಕ್ಕೆ ಸಂಶಯವೇ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ರಕ್ಷಿಸುವ ಇದಕ್ಕೆ ಸಂಶಯವೇ. ಕೇಳುಗರೆ, ಇಂದು ಕನಕ ಜಯಂತಿ. ಈ ಸಂದರ್ಭದಲ್ಲಿ ಕಾಗಿನೆಲೆಯ ಕನಕದಾಸರ ಜೀವನ ಸಂದೇಶ ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸಿದ್ದಾರೆ ಡಾಕ್ಟರ್ ಜಗನ್ನಾಥ್ ಗೆಣೆಣ್ಣೆವರ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಬೆಟ್ಟದ ತುದಿಯಲ್ಲಿ ಬೆಳೆದ ವೃಕ್ಷಗಳಿಗೆ ಕಟ್ಟುತ್ತ ನೀರ ಹೊಯ್ದವರು ಯಾರು? ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಕೊಟ್ಟು ರಕ್ಷಿಪನವನು ಇದಕ್ಕೆ ಸಂಶಯವೇ. ಕೇಳಿ ಕಾಗಿನೆಲೆಯ ಕನಕದಾಸರ ಜೀವನ ಸಂದೇಶ. ಎಲ್ಲರನ್ನು ರಕ್ಷಿಸುವ ಇದಕ್ಕೆ ಸಂಶಯವೇ. ಆತ್ಮೀಯ ಕೇಳುಗರೆ, ನಮಸ್ಕಾರ. ಇವತ್ತು ಕನಕದಾಸರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಒಬ್ಬ ಕ್ರಾಂತಿಕಾರಿ ಪುರುಷನಾಗಿ ನಮ್ಮ ಕನಕದಾಸ ಗೋಚರಿಸ್ತಾರೆ. ಜನಸಾಮಾನ್ಯರಿಗೆ ಒಂದು ಸಾಹಿತ್ಯದ ಒಂದು ಪ್ರಚಾರ ಆಗಬೇಕು, ಮತ್ತೆ ಮುಖ್ಯವಾಗಿ ಜನಸಾಮಾನ್ಯರ ಬದುಕು ಉನ್ನತವಾಗಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಸಮಾನತೆಯ ತಳಹದಿಯನ್ನ ಏನು ಬಸವಾದಿ ಪ್ರಮುಖರು ಆರಂಭ ಮಾಡಿದ್ರು ಅದನ್ನು ಮುಂದುವರಿಸಿದಂತ ಒಂದು ಖ್ಯಾತಿ ಕನಕದಾಸರಿಗೆ ಸಲ್ತದ. ನಳಚರಿತೆ ಆಗಿರಬಹುದು, ಮೋಹನ ತರಂಗಿಣಿ ಆಗಿರಬಹುದು, ಮುಖ್ಯವಾಗಿ ಅವರ ಕೀರ್ತನೆಗಳು ಸರಳವಾಗಿ ಎಲ್ಲರಿಗೂ ಅರ್ಥವಾಗೋ ತರ, ಹಾಡಿನ ಮೂಲಕ ಕೂಡ ಬಹಳ ಆನಂದಿಸುವ ತರ ಅವರ ಕೀರ್ತನೆಗಳಿದಾವಲ್ಲ, ಅವು ನಿಜವಾಗಿ ಕೂಡ ಗಮನ ಸೆಳೆತವು, ಮನವನ್ನ ಸೆಳೆತವು. ಕನಕದಾಸರು ಮಾಡಿದಂತಹ ಒಂದು ಸಾಧನೆಯ ಒಂದು ಕುರುಹಾಗಿ ಕಾಗಿನೆಲೆ ನಮಗೆ ನಿಲ್ತದ. ಬಾಡಗ್ರಾಮ ಇದೆ ನಮ್ಮ ಹತ್ರ, ಕನಕದಾಸರ ಹುಟ್ಟೂರು. ಕನಕದಾಸರ ಒಂದು ನೆಲೆ ಧಾರವಾಡ ಇಲ್ಲದೆ ನಮಗೆ ಬಹಳ ಸಂತೋಷದ ವಿಚಾರ. ಕನಕ ಜಯಂತಿ ಆಚರಣೆ ಈ ಸಂದರ್ಭದೊಳಗೆ ನಮ್ಮ ಜೊತೆಗೆ ಡಾಕ್ಟರ್ ಜಗನ್ನಾಥ್ ರಾಮಚಂದ್ರ ಗೇನಣ್ಣವರಿದ್ದಾರೆ. ಅವರು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದವರು. ಕನ್ನಡದಲ್ಲಿ ಎಂಎ ಮಾಡಿಕೊಂಡಂತಹ ಡಾಕ್ಟರ್ ಜಗನ್ನಾಥ್ ಅವರು ಕನಕ ಸಾಹಿತ್ಯದ ಸಾಂಸ್ಕೃತಿಕ ಒಳನೋಟ ಒಂದು ಅಧ್ಯಯನ ಅಂತ ಹೇಳಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪಡೆದಂತವರು. ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದೊಳಗೆ ಸಂಶೋಧಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕನಕದಾಸರು ಮತ್ತು ಹರಿದಾಸರು ಹೇಗೆ ಆ ಒಂದು ಕ್ರಾಂತಿಯನ್ನು ಮಾಡಿದ್ರು, ದಾಸ ಪರಂಪರೆ ಏನಿದೆಯಲ್ಲ, ಈ ಕುರಿತಂತೆ ವಿಸ್ತೃತವಾಗಿ ಮಾಹಿತಿ ನೀಡಲಿಕ್ಕೆ ಅವರು ನಮ್ಮ ಜೊತೆಗಿದ್ದಾರೆ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಜಗನ್ನಾಥ್ ಗೇಣಣ್ಣವರ್ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಜಗನ್ನಾಥ್ ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ. ಡಾಕ್ಟರ್ ಜಗನ್ನಾಥ್ ಅವರೇ, ಇವತ್ತ ಕನಕ ಜಯಂತಿ. ಈ ಒಂದು ಸಂದರ್ಭದೊಳಗೆ ಕನಕದಾಸರನ್ನ ತಾವು ಹೆಂಗ್ ನೆನಿತೀರಿ? ಸರ್, ಕನಕದಾಸರು ಒಬ್ಬ ಕವಿಯಾಗಿ, ಒಬ್ಬ ಸಂತನಾಗಿ, ಒಬ್ಬ ದಾರ್ಶನಿಕನಾಗಿ, ಒಬ್ಬ ಸಮಾಜ ಚಿಂತಕನಾಗಿ ನಾವು ಯಾವ ಕಡೆಯಿಂದ ನೋಡಿದ್ರೂ ಕೂಡ ಕನಕದಾಸರು ನಮಗೆ ಆ ತರ ಕಾಣಿಸ್ತಾರೆ. ಯಾಕಂದ್ರೆ ಕನಕದಾಸ ಅನ್ನುವುದನ್ನ ನಾವು ಅಧ್ಯಯನದ ಮೂಲಕ ಅವ್ರನ್ನ ನೋಡ್ತಾ ನೋಡ್ತಾ ಹೊಂಟಾಗ ಅವರ ಹಲವು ಮುಖಗಳು ತೆರೆದುಕೊಳ್ತಾ ಹೋಗ್ತದೆ ಸರ್. ಹೀಗಾಗಿ ಅವರು ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ, ಒಂದು ವಿಶಿಷ್ಟ ಶಕ್ತಿಯಾಗಿ ನಮಗೆ ಗೋಚರಿಸ್ತಾರೆ ಸರ್. ಅವರು ಅಂತ ಒಬ್ಬ ವಿಶೇಷ ಕನಕದಾಸರು. ಯಾಕಂದ್ರೆ ಒಬ್ಬ ದಂಡನಾಯಕನಾಗಿ ತೊಂದರೆ ಆದಾಗ ವೈರಾಗ್ಯ ಬಂದ್ಬಿಡ್ತದೆ. ಸಮಾಜ ಸೇವೆ ಮಾಡೋಣ, ಸಮಾಜ ಹೇಗಿದೆ ನೋಡೋಣ, ಸಮಾಜದಲ್ಲಿ ಏನು ಕೆಳಮಟ್ಟದಲ್ಲಿದ್ದಾರೆ ಅವ್ರನ್ನ ಮೇಲೆತ್ತಲಿಕ್ಕೆ ನಾವು ಪ್ರಯತ್ನ ಮಾಡೋಣ, ಅವ್ರಿಗೆ ಒಂದು ಮಾಹಿತಿಯನ್ನು ಕೊಡೋಣ, ಅವರಿಗೆ ಜೀವನ ಗೆಲ್ಲಲಿಕ್ಕೆ ಒಂದು ಆಯುಧವನ್ನು ಕೊಡೋಣ. ನಿಜ ಸರ್. ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಸರ್. ಹೆಂಗೆ ಈ ಕಳಿಂಗ ಯುದ್ಧದಲ್ಲಿ ಅಶೋಕನ ಮನ ಪರಿವರ್ತನೆ ಆಯ್ತು, ಹಾಗೆ ಇಲ್ಲಿಯೂ ಕೂಡ ಕನಕನಾಯಕನ ಮನ ಪರಿವರ್ತನೆ ಅದು ಸರ್. ಯುದ್ಧ ಭೂಮಿಯಲ್ಲಿ ನಡೆದಿರ್ತಕ್ಕಂಥ ಅಲ್ಲಿಯ ಸಾವು ನೋವುಗಳು ಈ ಕನಕನಾಯಕನ ಮೇಲೆ ಪರಿಣಾಮ ಬೀರಿದಾಗ ಅವರು ಈ ಯುದ್ಧಕ್ಕೆ, ಈ ಒಂದು ದುಃಖಕ್ಕೆ ನನ್ನ ಕೈಯಲ್ಲಿರ್ತಕ್ಕಂಥ ಖಡ್ಗವೂ ಕಾರಣ ಆಯ್ತಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಅಲ್ಲಿ ಅವರ ಖಡ್ಗವನ್ನ ಬಿಟ್ಟು ಅವರು ಈ ಕಡೆ ಏಕ್ತಾರ ಹಿಡಿದು ಹರಿದಾಸರಾಗಿಬಿಟ್ರು ಸರ್. ಅವರು ಸಾಹಿತ್ಯ ಅಂತಕ್ಕಂಥ ಒಂದು ಲೇಖನಿಯನ್ನ ಹಿಡಿದು ಆ ಮೂಲಕ ಸಮಾಜವನ್ನ ತಿದ್ದಲಿಕ್ಕೆ ಹೊರಟರು ಸರ್. ಅದಕ್ಕೆ ವಿಶೇಷವಾಗಿ ಸರ್ ಅವರನ್ನ ಕರೆಯುವುದು ದಾಸರಲ್ಲಿ ಕವಿ, ಕವಿಗಳಲ್ಲಿ ದಾಸ ಅವರು. ನಮ್ಮಲ್ಲಿ ದಾಸರ್ಯಾರು ಕವಿಗಳಾಗ್ಲಿಲ್ಲ, ಕವಿಗಳ್ಯಾರು ದಾಸರಾಗ್ಲಿಲ್ಲ, ಆದ್ರೆ ಅದನ್ನ ಎರಡೂ ಸ್ಥಾನವನ್ನು ತುಂಬಿಕೊಟ್ಟಿರ್ತಕ್ಕಂಥವ್ರು ಕನಕದಾಸರು, ಅಂತಹ ಕನಕದಾಸರು ಸರ್. ನೋಡ್ರಿ, ಕನಕದಾಸರ ವೈಶಿಷ್ಟ್ಯ ಅಂದ್ರೆ ಅವರು ವಿಷ್ಣುವನ್ನು ಪ್ರೀತಿಸಿದ್ರು, ಆಮೇಲೆ ಹರನನ್ನು, ಅಂದ್ರೆ ಶೈವ ಸಂಸ್ಕೃತಿ ಆಗಿರ್ಬೋದು, ವೈಷ್ಣವ ಎರಡನ್ನೂ ಕೂಡ ಸಮಾನವಾಗಿ ಇಬ್ಬರನ್ನ ಪ್ರೀತಿಸ್ತೀನಿ ಅನ್ನೋ ಭಾವನೆ ಇದೆಲ್ಲ ಬಹಳ ದೊಡ್ಡ ವಿಚಾರ. ಹೌದು ಸರ್. ಯಾಕಂದ್ರೆ ಅವರ ಕಾಲದಲ್ಲಿ ಈ ಕಡೆ ಅದೀಗ ತಾನೇ ಜನ್ಮ ತಾಳಿ ಒಂದು ಸಂಘಟನೆ ಹಂತದಲ್ಲಿ ಇದ್ದಿರ್ತಕ್ಕಂಥ ಈ ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರದ ಒಂದು ಪರಂಪರೆ, ಹಿಂಗೆಲ್ಲವೂ ಕೂಡ ಈ ದ್ವೈತ ಅದ್ವೈತ ಇದೆಲ್ಲವೂ ಕೂಡ ಅಲ್ಲಿ ಗೊಂದಲಮಯವಾಗಿದ್ದಾಗ ಕನಕದಾಸರು ಬಹಳ ಪ್ರಸ್ತುತ ಸಂದರ್ಭಕ್ಕೆ ಆ ಕ್ಷೇತ್ರಕ್ಕೆ ಕಾಲಿಟ್ಟವರು ಅಂತಾರೆ. ಯಾಕಂದ್ರೆ ಸರ್, ಈ ಬಸವಣ್ಣವರು ಹೆಂಗೆ ಅಂತರ್ಜಾತೀಯ ವಿವಾಹವನ್ನ ಮಾಡುವುದರ ಮೂಲಕ ಅಲ್ಲಿ ಆ ಜಾತೀಯತೆಯನ್ನು ಅಲ್ಲಗಳಿತಾರೋ, ಕನಕದಾಸರು ಇವರು ಏಕಮುಖಿ
ಏಕಾಂಗಿಯಾಗಿ ಒಬ್ಬರೇ ಹೋರಾಟ ಮಾಡೋರಲ್ಲ ಸರ್ ಇವರು. ಹೀಗಾಗಿ ಅವರು ಮೋಹನ ತರಂಗಿಣಿ ಕಾವ್ಯದಲ್ಲಿ ಈ ಶೈವ ಮತ್ತು ವೈಷ್ಣವ ಪರಂಪರೆ ಎರಡನ್ನೂ ಕೂಡ ಕೂಡಿಸುವಗೋಸ್ಕರ ಅಲ್ಲಿ ಮದುವೆ ಮಾಡೋದ್ರ ಮೂಲಕ ಹೇಳ್ತಾರೆ, ಹರಿಹರ ರೇಖಸ್ಥರು ಈ ಭುವಿಗೆ. ಇನ್ನೊಂದು ಕೀರ್ತನೆಯಲ್ಲಿ ಹೇಳ್ತಾರೆ, ವಿಷ್ಣು ಭಕ್ತನಾದ ನಾನು ಶಿವನ ಧ್ಯಾನ ಮಾಡದಿದ್ದರೆ ಶ್ರೇಷ್ಠ ಕಾಗಿ ನೆಲೆಯಾದಿ ಕೇಶವನ. ಇಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಬಂದವರು ಸರ್ ಅವರು. ಹೇಗಿದ್ದು ಹೇಗಾದೆಯೋ ಆತ್ಮ, ಹೇಗಿದ್ದು ಹೇಗಾದೆಯೋ, ಹೇಗಿದ್ದು ಹೇಗಾದೆಯೋ ಆತ್ಮ, ಹೇಗಿದ್ದು ಹೇಗಾದೆಯೋ. ಯೋಗೇಶನಾನಂದ ಪುರದಲ್ಲಿರುವುದ ಬಿಟ್ಟು, ಯೋಗೇಶನಾನಂದ ಪುರದಲ್ಲಿರುವುದ ಬಿಟ್ಟು, ಹೇಗಿದ್ದು ಹೇಗಾದೆಯೋ ಆತ್ಮ, ಹೇಗಿದ್ದು ಹೇಗಾದೆಯೋ. ಕನ್ನಡಕ್ಕೆ ಕನಕದಾಸರ ಕೊಡುಗೆ ಅನನ್ಯವಾದುದು ನೋಡಿ. ಈಗ ನಾವು ಹಳೆಗನ್ನಡದಿಂದ ನಡುಗನ್ನಡ ದಾಟಿ ವಚನ ಕ್ರಾಂತಿಯ ನಂತರ ಈ ಒಂದು ದಾಸ ಪರಂಪರೆ ಆರಂಭ ಆಯಿತು. ಅವಾಗ ಒಂದು ಈ ಸಾಹಿತ್ಯದ ಜೊತೆ ಸಂಗೀತವನ್ನು ಬೆಳೆಸಿ ಕೀರ್ತನೆಗಳ ಮುಖಾಂತರ ಹಾಡುಗಳ ಮೂಲಕ ಜನರನ್ನು ತಲುಪಿ ಜನಾಂಧರಾಗಿ ಆಗ್ಬೇಕು. ಕನಕದಾಸರ ವೈಶಿಷ್ಟ್ಯತೆ ಈ ನಿಟ್ಟಿನೊಳಗೆ ಹೇಗಿದೆ? ಕನ್ನಡ ಒಂದು ಭಾಷೆಗೆ ಅವರ ಒಂದು ಕೊಡುಗೆ ಯಾವ ರೀತಿ ಇದೆ? ಕನ್ನಡ ನಾಡು ನುಡಿಗೆ ಕನಕದಾಸರ ಕೊಡುಗೆ ಅಪಾರ ಆಗಿದೆ. ಯಾವ ರೀತಿ ಅಂತಂದ್ರೆ, ಇವರೆಲ್ಲಾನು ಕೂಡ ಕೀರ್ತನೆಗಳನ್ನ ಅಷ್ಟೇ ಬರೆದ್ರು, ಅವರು ಕನಕದಾಸರು ಕಾವ್ಯಗಳನ್ನ ರಚನೆ ಮಾಡಿದ್ರು. ಅಲ್ಲಿರದ ಮುಂಡಿಗೆಗಳಿಗೆ ಹೊಸ ರೂಪವನ್ನ ಕೊಟ್ಟು ಅವರು ಮುಂಡಿಗೆ ಹಿನ್ನೆಲೆ ಒಳಗನ ಹೆಚ್ಚಿಗೆ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥವ್ರು. ಅದಲ್ಲದೆ ದಂಡಕ ಸಾಹಿತ್ಯ ನಮಗೆ ಸಿಕ್ಕಿರಲಿಲ್ಲ. ಇತ್ತೀಚೆಗೆ ನಮಗೆ 7 ದಂಡಕಗಳು ಸಿಕ್ಕಿದಾವೆ. ಅದಲ್ಲದೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ, ನಮ್ಮಲ್ಲಿ ಸಾನೆಟ್ ಅಂತಕ್ಕಂಥ ಏನು 14 ಸಾಲಿನ ಪದ್ಯ ಇದೆನೋ ಅದನ್ನ ನಮ್ಮ ಕನ್ನಡದ ವಿದ್ವಾಂಸರು ಎಲ್ಲರೂ ಕೂಡ ಅದು ವಿದೇಶದಿಂದ ಬಂದಿರತಕ್ಕಂಥದ್ದು ಅಂತ ಅವರು ಒಪ್ಕೊಂಡಿದ್ದಾರೆ. ಆದ್ರೆ 16ನೇ ಶತಮಾನದಲ್ಲಿಯೇ ಕನಕದಾಸರು 14 ಸಾಲಿನ ಪದ್ಯಗಳನ್ನ ಬರೆದಾರೆ ಸರ್. ಅದಕ್ಕೆ ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಟೀಲ್ ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಅವರು ಅವತನ ಸಂಗ್ರಹ ಮಾಡಿರ್ತಕ್ಕಂಥವ್ರು. ಅವ್ರು ಹೇಳ್ತಾರೆ, 14 ಸಾಲಿನ ಪದ್ಯ ಉಳ್ತಕ್ಕಂಥ ಏನ್ ನಾವು ಸುನೀತ ಅಂತ ಕರಿತೀವಿ, ಅದು ನಮ್ಮ ಕನ್ನಡ ಸಾಹಿತ್ಯದ ಪ್ರಾಚೀನ ಒಂದು ಪ್ರಕಾರ ಹೊರತಾಗಿ ಅದು ಇಂಗ್ಲಿಷ್ ಪ್ರಭಾವದಿಂದ ಬಂದದ್ದಲ್ಲ, ಅದು ನಮ್ಮದೇ ಒಂದು ಪ್ರಕಾರ. ಅದನ್ನಾಗಲೇ ಕನಕದಾಸರು ಬರೆದಿದ್ದಾರೆ. ಹಾಗಾಗಿ ಸಾನೆಟ್ ಅಂತಕ್ಕಂಥದ್ದು ಹೊರಗಡೆಯಿಂದ ಬಂದದ್ದಲ್ಲ, ಅದು ಕನ್ನಡದೇ ಅಂತ ಹೇಳಿ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಸರ್. ಅಂತ ಅದ್ಭುತವಾಗಿರ್ತಕ್ಕಂಥ ಇನ್ನೂ ಕನಕದಾಸರ ಸಾಹಿತ್ಯ ಸಿಗಬೇಕಾಗಿದೆ ಸರ್. ಹಾಗೆ ವಿಶೇಷ ಬಗೆಯಾಗಿ ಈಗ ದಂಡಕ ಸಿಕ್ತು, ಈ ಕಡೆ ಸಾನೆಟ್ಸ್ ಗಳು ಸಿಕ್ಕು, ಇನ್ನೂ 2 ಕಾವ್ಯಗಳು ಸಿಗಬೇಕು ಸರ್. ವ್ಯಾಸ ಗಾನಾಮೃತ ಮತ್ತು ನರಸಿಂಹಸ್ತವ ಅಂತಕ್ಕಂಥ 2 ಕಾವ್ಯಗಳು ಸಿಗಬೇಕು. ಕನಕದಾಸರ ವೈಶಿಷ್ಟ್ಯತೆ ಅಂದ್ರೆ ದಾಸರ ಅನೇಕ ಕೀರ್ತನೆಗಳ ಸಂಗೀತಗಾರರ ಮನ ಗೆದ್ದಿವೆ. ಅವರು ಕರ್ನಾಟಕ ಸಂಗೀತ ಪರಂಪರೆಯೊಳಗಂತೂ ಪುರಂದರದಾಸರು ದಾಸರ ಕೀರ್ತನೆಗಳನ್ನು ಬಹಳ ಭಕ್ತಿಯಿಂದ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ, ಬರಿದೆ ಮಾತೆಗಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ, ಬರಿದೆ ಮಾತೆಗಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ. ತಾಯಿ ತಂದೆಯ ಬಿಟ್ಟು ತಪವು ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ಕನಕದಾಸರ ವೈಶಿಷ್ಟ್ಯತೆ ಅಂದ್ರೆ ಈ ಗಮಕಿಗಳು ಕೂಡ ಕಾವ್ಯವಾಚನದ ಮೂಲಕ ಆ ಒಂದು ವೈಭವ, ಕಾವ್ಯದ ವೈಭವವನ್ನು ಹೇಳ್ತಾರೆ. ಹೌದು ಸರ್. ಈ ಕಡೆ ನಳದಮಯಂತಿ ಒಂದು ಚರಿತ್ರೆ ಬರ್ತದಲ್ಲ, ಆ ಸತಿಪತಿಗಳೊಂದಾದ ಭಕ್ತಿ ಅಂದ್ರೆ ಹೆಂಗೆ ನಾವು ಶರಣರು ಹೆಂಗೆ ಪ್ರತಿಪಾದನೆ ಮಾಡ್ತೀವಿ. ಇಂಥ ಒಂದು ಸವಾಲುಗಳು ಬಂದರೂ ಕೂಡ ಇಬ್ರು ಕೂಡ ಅವನ್ ಗೆದ್ದು ಅಪ್ಪಟ ಚಿನ್ನವಾಗಿ ಮತ್ತೆ ಸ್ಫಟಿಕದಂತೆ ಅವರು ಮತ್ತೆ ಒಂದಾಗ್ತಾರಲ್ಲ. ಹೌದು ಸರ್. ಹೌದು. ಈ ಶ್ರೇಷ್ಠವಾದ ನಳದಮಯಂತಿಯ ಚರಿತ್ರೆ ಏನದು? ದಮಯಂತಿ ಅಂತ ರಾಜನ ಮಗಳಾಗಿ ಬೇರೆ ರಾಜನ ಮದುವೆ ಆಗಬಹುದಾಗಿತ್ತು. ನಳನು ಕೂಡ ರಾಜಕುಮಾರನಾಗಿ ಬೇರೆಯವರ ಮದುವೆ ಆಗಬಹುದಾಗಿತ್ತು. ಆದ್ರೆ ಅವರು ದೂರದಿಂದನ ಏನು ಮನಸ್ಸೋತರು, ಆ ಕಾಲದ ಕನಕದಾಸರು ಬಳಸ್ತಕ್ಕಂಥದ್ದು ಏನು ಹಂಸದ ಮೂಲಕ ಪ್ರೇಮ ಸಂದೇಶವನ್ನು ಕಳಿಸೋದಿದೆ, ನಿಜವಾಗಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಸರ್, ಕನಕದಾಸರ ಮೇಲೆ ಕಾಳಿದಾಸರ ಪ್ರಭಾವ ಸಾಕಷ್ಟಾಗಿದೆ ಸರ್. ಯಾಕಂದ್ರೆ ಇವ್ರಿಗೆ ಸಂಸ್ಕೃತ ಕೂಡ ಗೊತ್ತಿತ್ತು. ಹಿಂಗಾಗಿ ಅಲ್ಲೇನು ಅವರು ಮೇಘ ಸಂದೇಶವನ್ನು ಕಳಿಸ್ತಾರೆ, ಇಲ್ಲಿ ಇವರು ಹಂಸ ಸಂದೇಶವನ್ನು ಕಳಿಸ್ತಾರೆ. ಆ ಮೂಲಕ ನೋಡಿ ಸರ್, ಅದು ದಮಯಂತಿ ಮತ್ತೆ ತವರು ಮನೆಗೆ ಹೋಗ್ಬೇಕಂತಕ್ಕಂಥ
ಹೋಗ್ತಕ್ಕಂಥದ್ದು ನಳ ಮಹಾರಾಜನ ಆಸೆ. ತಾನು ಎಲ್ಲವೂ ಕೂಡ ಸೋತಾಗ ಆತ ಮಾತ್ರ ಹೋಗ್ಬೇಕಾಗಿತ್ತು ವನವಾಸಕ್ಕೆ, ಕಾಡಿಗೆ. ಆಕೆಗೆ ನನ್ನಿಂದ ಕಷ್ಟ ಆಗೋದು ಬೇಡ ಅಂತ ಹೇಳಿ, ಆದ್ರೆ ದಮಯಂತಿ ಪತಿಯೊಂದಿಗೆ ಇರ್ಬೇಕಂತಕ್ಕಂಥ ಆಸೆ. ಎಷ್ಟು ಆ ಕಾವ್ಯದಲ್ಲಿ ಕನಕದಾಸರು ದಮಯಂತಿ ಚಿತ್ರಣವನ್ನ ಕನ್ನಡ ನಾಡಿನ ಮಣ್ಣಿನ ಮಗಳಾಗಿ ಅವಳು ಹೇಳ್ತಕ್ಕಂಥ ಪ್ರತಿಯೊಂದು ಮಾತುಗಳಾಗ್ಲಿ ಅಥವಾ ಅವಳು ತೊಡ್ತಕ್ಕಂಥ ಆಭರಣಗಳಾಗ್ಲಿ ಎಲ್ಲವೂ ಕೂಡ ಈ ಮಣ್ಣಿನ ಸೊಗಡಿನಿಂದ ಕೂಡಿರ್ತಕ್ಕಂಥ ಒಂದು ವೈಭವ ಹೊರತು ಬೇರೆ ಯಾವುದೋ ಒಂದು ಕಲ್ಪನಾ ಲೋಕದ ಸ್ತ್ರೀಯನ್ನಾಗಿ ಅವರು ಚಿತ್ರಿಸಲಿಲ್ಲ. ಈ ಮಣ್ಣಿನ ಒಬ್ಬ ಒಳ್ಳೆ ಆದರ್ಶ ಪ್ರೇಮ ಕಥೆಯನ್ನ, ಆದರ್ಶ ತ್ಯಾಗದ ಕಥೆಯನ್ನು ಹೌದು, ಆ ಮೂಲಕ ಅವರು ಒಂದು ಆದರ್ಶ ದಾಂಪತ್ಯವನ್ನ ಕಟ್ಟಿಕೊಡ್ತಾರೆ, ಚಿತ್ರಿಸಿಕೊಡ್ತಾರೆ. ನಾ ಹೋದರೆ ಹೋದೆ ಆ ಒಂದು ಮಾತೇನಿಲ್ಲ, ಅವ್ರು ಎಷ್ಟು ಪ್ರೌಢಮೆಯಿಂದ ಆ ಶಿಷ್ಯ ಬಳಗದ ಇಷ್ಟೆಲ್ಲ ಇದ್ರೂ ಕೂಡ ಎದ್ದು ಕಾಣುವಂತ ಶಿಷ್ಯನಾಗಿ ಕನಕದಾಸ ಗೋಚರಿಸ್ತಾರೆ. ಎಂತ ಮಾತ್ರ ನಾನು ಹೋದರೆ ಹೋದೆ ಅಂದ್ರೆ ನನ್ನೊಳಗಿರ್ತಕ್ಕಂಥ ಅಹಮ್ಮಿಕೆ ಹೋಗ್ಬೇಕು. ಕನಕದಾಸರು ಸಾಕಷ್ಟು ಸಂದರ್ಭಗಳಲ್ಲಿ ಈ ವ್ಯಾಸರಾಯರ ಬಳಿಗೆ ಹೋಗ್ತಾ ಇರ್ತಾರೆ. ಆ ವ್ಯಾಸರಾಯರ ಬಳಿಗೆ ಹೋದಾಗ ಈ ಕನಕದಾಸರಿಗೆ ಬಹಳ ಕಾಡ್ತಾ ಇರೋದು ಏನು ಅಂತ ಕೇಳಿದ್ರೆ, ಅವಾಗೆಲ್ಲ ಈ ಬೇರೆ ಸಮುದಾಯದವರಿಗೆ ವೇದಶಾಸ್ತ್ರಗಳನ್ನು ಓದ್ತಕ್ಕಂಥ ಅವಕಾಶಗಳು ಇರಲಿಲ್ಲ. ಆದ್ರೂ ಕೂಡ ಆ ವೇದಶಾಸ್ತ್ರಗಳಲ್ಲಿ ಇದ್ದಿರ್ತಕ್ಕಂಥ ಒಂದು ಸಾರಾಂಶವನ್ನ ಕನಕ ಹೇಳ್ತಾನಲ್ಲ ಅಂತಕ್ಕಂಥ ಒಂದು ಹೊಟ್ಟೆ ಕಿಚ್ಚು ಒಂದು. ಹಿಂಗಾಗಿ ವ್ಯಾಸರಾಯರ ಒಂದು ಸಭೆಯಲ್ಲಿ ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಇವರನ್ನ ಆದಷ್ಟು ಹಿಂದಕ್ಕಿಟ್ಟನೆ ಚರ್ಚೆ ಮಾಡ್ತಾ ಇದ್ರು. ಆದ್ರೆ ವ್ಯಾಸರಾಯರು ಇಡ್ತಿರ್ಲಿಲ್ಲ, ಅವ್ರ ಹಿಂಬಾಲಕರು ಇಡ್ತಿದ್ರು. ಅವರು ವಿಚಾರ ಮಾಡಿದ್ರು ಆದ್ರೆ ಕನಕದಾಸರ ಶಕ್ತಿ ಏನನ್ನೋದನ್ನು ಇವರಿಗೆಲ್ಲ ಹೇಳಬೇಕು ಅಂತಕ್ಕಂಥ ಅಂತಹ ಸಂದರ್ಭದಲ್ಲಿ ಸ್ವರ್ಗಕ್ಕೆ ಯಾರು ಹೋಗ್ಬಹುದು ಅಂತಕ್ಕಂಥ ಒಂದು ಚರ್ಚೆಯನ್ನು ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಹೋಗ್ಬಹುದು ಅಂತ ಕೇಳಿದಾಗ ಎಲ್ಲರೂ ಒಂದೊಂದ್ ತರ ವಿಶೇಷವಾಗಿ ಹೇಳ್ತಾರೆ. ಆದ್ರೆ ಕನಕದಾಸರನ್ನ ಕೇಳಿದಾಗ ಕನಕ ಸ್ವರ್ಗಕ್ಕೆ ಯಾರು ಹೋಗಬಹುದು ಅಂತಂದಾಗ ಅವ್ರು ಹೇಳ್ತಾರೆ ನಾನು ಹೋದೇನು ಅಂದಾಗ ಎಲ್ಲರೂ ಕೂಡ ಅವ್ರ ಮೇಲೆ ಕೋಪಿತರಾಗಿ ನಾವೆಲ್ಲ ವೇದಶಾಸ್ತ್ರ ಪಂಚಾಂಗಗಳನ್ನೆಲ್ಲ ಓದ್ಕೊಂಡಿರ್ತಕ್ಕಂಥವ್ರು ನಾವು ಒಂದ್ಲ ಹೋಗಂಗಿಲ್ಲಂತೆ, ವ್ಯಾಸರಾಯರು ಹೋಗಲ್ಲ ಅಂತಾನೆ, ಅಂತವ್ರೆಲ್ಲ ಇವನು ತಾನು ಹೋದ್ರೆ ಹೋಗ್ತಾನಂತ ಹೇಳ್ತಾನಲ್ಲ, ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ ಅಂತಕ್ಕಂಥ ಒಂದು ಇನ್ನಿಟ್ಟಾಗ ಅದನ್ನ ಸೂಕ್ಷ್ಮತೆಯನ್ನ ಇವರು ವ್ಯಾಸರಾಯರು ಅದನ್ನ ಅರ್ಥ ಮಾಡ್ಕೊಂಡು ಈ ಗದ್ದಲವನ್ನ ನಿಲ್ಲಿಸಿ ಹೇಳ್ತಾರೆ ಅವರು, ಕನಕ ನಿನ್ನ ಮಾತಿನ ಅರ್ಥವನ್ನು ಹೇಳು ಅಂದಾಗ ಈ ಹೇಳ್ತಾರೆ ಬುದ್ಧಿ ನನ್ನೊಳಗಿದ್ದಿರ್ತಕ್ಕಂಥ ಅಹಮ್ಮಿಕೆ ನಾನು ಅನ್ನೋದು ಹೋದ್ರೆ ಯಾರಾದ್ರೂ ಸ್ವರ್ಗಕ್ಕೆ ಹೋಗಬಹುದು ಅಂತ ಹೇಳ್ತಾರೆ. ತಿಳ್ಕೊಡ್ರಪ್ಪ, ಇದು ಕನಕನ ಮಾತಿನ ಅರ್ಥ ಅಂತ. ಡಾಕ್ಟರ್ ಜಗನ್ನಾಥ್ ಅವರೇ, ಈಗ ಕನಕದಾಸರ ಇನ್ನೊಂದು ಬಹಳ ವೈಶಿಷ್ಟ್ಯವಾಗಿರುವಂತಹದ್ದಂದ್ರೆ ರಾಗಿ ಮತ್ತು ಮಾತುಕತೆ ಅಂದ್ರೆ ಸಮಾನತೆಯ ಪ್ರತಿಪಾದನೆ ಎಷ್ಟು ಬಲವಾಗಿ ಮಾಡ್ತಾರೆ ಅಂದ್ರೆ ಕಾವ್ಯವಾಸನದೊಳಗೆ ಗಮಕಗಳು ಬಹಳ ಚಂದ ಹೇಳ್ತಾರೆ. ಅದನ್ನ ಅವರು ಜನಮಾನಸಕ್ಕೆ ಎಲ್ಲರಿಗೆ ತಲುಪಿದವರು ಕನಕದಾಸರು. ಆ ಒಂದು ವೈಶಿಷ್ಟ್ಯತೆ ಬಗ್ಗೆ ಸರ್, ಅದು ಕನಕದಾಸರ ರಾಮಧಾನ್ಯ ಚರಿತೆ. ಅದನ್ನವರ ಎಲ್ಲರೂ ಕೂಡ ಇವತ್ತು ನಾವು ಕಾವ್ಯ ಅಂತ ಕರಿತೀವಿ, ಆದ್ರೆ ಕನಕದಾಸರು ಹೇಳ್ತಾರೆ ದರೆಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ ಅಂತ. ಅವರು ಕತೆ ಅಂತ ಕರೀತಾರೆ. ಅವರಿಗೆ ಅಲ್ಲಿ ಎಲ್ಲ ಯಾವುದೇ ರೀತಿಯ ವರ್ಣನೆ ಇಲ್ಲ, ಏನೂ ಇಲ್ಲ, ಸಹಜವಾಗಿ ಒಂದು ಕತೆ ಹೇಳಿದ ರೀತಿ ಹೇಳ್ತಾ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಸರ್, ರಾವಣನ ಸಂಹರಿಸಿ ಅಯೋಧ್ಯೆಗೆ ಹೋಗ್ತಾ ಇರ್ತಾನೋ, ಆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಆ ಋಷಿಮುನಿಯ ಆಶ್ರಮದಲ್ಲಿ ತಂಗಿದಾಗ ಆ ಋಷಿಮುನಿ ನವಧಾನ್ಯಗಳಿಂದ ಅಡಿಗೆಯನ್ನ ಸಿದ್ಧ ಮಾಡ್ತಾನೆ. ಆ ನವಧಾನ್ಯಗಳಿಂದ ಮಾಡಿರ್ತಕ್ಕಂತ ಆಹಾರವನ್ನ ಸ್ವೀಕಾರ ಮಾಡಿರ್ತಕ್ಕಂತ ರಾಮನಿಗೆ ಒಂದು ವಿಶೇಷ ಕುತೂಹಲ, ಇದರಲ್ಲಿ ಯಾವುದು ರುಚಿ ಅನಿಸ್ತು, ಯಾವುದು ರುಚಿಕರ ಅಂತ ಎಲ್ಲರನ್ನು ಕೂಡ ಕೇಳ್ತಾ ಇರುವಾಗ ಎಲ್ಲರೂ ಕೂಡ ಬೇರೆ ಬೇರೆ ರುಚಿಗಳನ್ನ ಹೇಳ್ತಾರೆ. ಹಲವು ಮಾತಕ್ಕೆ ಒಂದನ್ನೇ ಹೇಳಿ ಅಂತ ಶ್ರೀರಾಮ ಕೇಳಿದಾಗ ಅಲ್ಲಿ ಋಷಿಮುನಿ ಹೇಳ್ತಾರೆ, ನಮ್ಮ ಭಾಗಕ್ಕೆ ರಾಗಿನೇ ಶ್ರೇಷ್ಠವಾದದ್ದು ಅಂತಂದಾಗ ಈ ಭತ್ತ, ಗೋಧಿ ಇವರೆಲ್ಲರೂ ಕೂಡ ಜಗಳಕ್ಕೆ ನಿಂತು ಬಿಡ್ತಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಸರ್, ಯಾಕಂದ್ರೆ ಧಾನ್ಯಗಳ ಮೂಲಕ ಆ ರೀತಿ ಮಾತಾಡಿಸೋದಿದೆಯಲ್ಲ, ಬಹಳ ವಿಶೇಷವಾಗಿರ್ತಕ್ಕಂಥ. ಆ ದುಡಿಯುವ ವರ್ಗದ ಪ್ರತಿನಿಧಿಯಾಗಿ ರಾಗಿ ನಿಂತು, ಮೇಲ್ವರ್ಗದವರ ಪ್ರತಿನಿಧಿಯಾಗಿ, ಆಳುವವರ ಪ್ರತಿನಿಧಿಯಾಗಿ ಅಕ್ಕಿ ನಿಂತು, ಅದು ಎರಡೂ ಕೂಡ ವಾಗ್ವಾದ ನಡೆದಾಗ ಆ ಶ್ರೀರಾಮ ಎಲ್ಲವನ್ನೂ ಕೂಡ ವೀಕ್ಷಿಸಿ ಹೇಳ್ತಾನೆ ಅವರಿಗೆ, 6 ತಿಂಗಳ ಇವ್ರನ್ನ ಜೈಲಿನಲ್ಲಿಡಿ, ನಾನು ಅಯೋಧ್ಯೆಗೆ ಹೋಗಿ ಮತ್ತೆ ಇವ್ರನ್ನ ಪುನಃ ಕರೆಸಿಕೊಳ್ತೀನಿ ಅಂತ ಹೇಳಿ ಅಲ್ಲಿ ಅಯೋಧ್ಯೆಗೆ ಹೋಗಿ ತಾನು ಪಟ್ಟಾಭಿಷೇಕವನ್ನ ಸ್ವೀಕಾರ ಮಾಡಿದ ನಂತರ 6 ತಿಂಗಳು ಆದ ನಂತರ
ಆಂಜನೇಯನನ್ನ ಕಳಿಸಿ ಆ ಋಷಿಮುನಿ ಆಶ್ರಮದಲ್ಲಿದ್ದಿರ್ತಕ್ಕಂಥ ಜೈಲಿನಲ್ಲಿ ಇದ್ದಿರ್ತಕ್ಕಂಥ 2 ಈ ಭತ್ತ ಮತ್ತು ರಾಗಿಯನ್ನ ಅಯೋಧ್ಯೆಗೆ ಒಯ್ತಾರೆ. ಅಲ್ಲಿ ಓದು ಪರೀಕ್ಷೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೇರಿರ್ತಾರೆ. ಆ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಪರೀಕ್ಷೆ ಮಾಡುವಾಗ ಭತ್ತ ತನ್ನತನವನ್ನ ಕಳೆದುಕೊಂಡು ಅದು ತನ್ನ ಬಣ್ಣ ಆಗಲಿ ರುಚಿ ಆಗಲಿ ಎಲ್ಲವನ್ನು ಕಳೆದುಕೊಂಡು ಉಪಯೋಗಕ್ಕೆ ಬಾರದಂತೆ ಆಗಿರ್ತದೆ. ಇಲ್ಲಿ ಈ ಕಡೆ ರಾಗಿ ಯಾವ ರೀತಿ ಇತ್ತೋ ಹಾಗೇನೆ ಇರುತ್ತೆ. ಈಗಲೂ ಕೂಡ ಅದ್ರ ಉಪಯೋಗ ಮಾಡಬಹುದು 6 ತಿಂಗಳಾದ್ರೂ ಅಂತಕ್ಕಂಥ ಹಾಗಿರುತ್ತೆ. ಅವಾಗ ಇವ್ರು ಹೇಳ್ತಾರೆ, ಶ್ರೀರಾಮ ನೀವು ಇಬ್ರು ಕೂಡ ಭೂಮಿಗೆ ಬೇಕು, ನೀವು ಯಾರು ಕೂಡ ಸಿಟ್ಟು ಹಾಕುವಂಗಿಲ್ಲ, ಸಮಾನರು ಅಂತಕ್ಕಂಥ ಹಿನ್ನೆಲೆ. ಅದಕ್ಕೆ ಕನಕದಾಸರು ಒಂದು ಬಹಳ ಸಾಮೀಪ್ಯವಾಗಿರ್ತಕ್ಕಂಥ ಮಾತು ಹೇಳ್ತಾರೆ. ಈಗಲೂ ಕೂಡ ನೋಡಿ ಸರ್, ಈ ಭತ್ತದ ತೆನೆ ಬಾಗಿರುತ್ತೆ, ಆ ಬಾಗಿದ್ದನ್ನ ಶ್ರೀರಾಮನ ಮುಂದೆ ನಾಚಿ ತಾನು ಸೋತು ಆ ರೀತಿ ಬಾಗಿತ್ತು ಒಂದು ಸಾಂಕೇತಿಕವಾಗಿ ಬಳಸ್ತಾರೆ. ಮಾತು ಎಷ್ಟು ವೇದ್ಯವಾದ. ಹೌದು ಸರ್, ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳು. ಕನಕದಾಸರು ಅದಕ್ಕೆ ನಾವು ಕ್ರಾಂತಿಕಾರಿ ಯಾಕಂತ ಹೇಳ್ತೀವಿ ಅಂದ್ರೆ, ಕುಲಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದ್ರೂ ಬಲ್ಲಿರ ಅಂತ ಪ್ರಶ್ನೆ ಮಾಡ್ತಾರೋ. ಆ ಪ್ರಶ್ನೆ ಮಾಡೋ ಛಾತಿ ಕನಕರಿಗೆ ಮಾತ್ರ ಸರ್. ಏನಾದ್ರು ಅದು ಹೆಂಗೆ ಅಷ್ಟು ಒಂದು ಸರ್ ಅವರು ಶ್ರೀಮಂತತನದಿಂದ ಅವರು ಸತ್ಯವನ್ನು ಪ್ರತಿಪಾದನೆ ಮಾಡ್ತಾರೆ. ಇಡೀ ಇದರಲ್ಲೆಲ್ಲ ಅವರ ಸಾಹಿತ್ಯವನ್ನ ನಾವು ಗಮನಿಸ್ತಾ ಹೋದಾಗ ಏನವರು ಈ ಹಿಂದೆ ಕ್ಷಾತ್ರ ಧರ್ಮವನ್ನ ಪಾಲನೆ ಮಾಡಿ ಖಡ್ಗಹಿಡಿದು ಹೋರಾಡಿದ್ರು, ಅವರೆಲ್ಲ ಅಧಿಕಾರವನ್ನ ಬಿಟ್ಟು ಕೊಟ್ಟಿದ್ರು. ಆದ್ರೆ ತನ್ನೊಳಗಿದ್ದಿರ್ತಕ್ಕಂಥ ಇನ್ನೂ ಅದೊಂದು ಸಮಾಜವನ್ನ ತಿದ್ದಬೇಕು, ಸಮಾಜಕ್ಕೆ ಹೇಳಬೇಕು ಅಂತಕ್ಕಂಥ ಒಂದು ಏನು ಮನೋಭಾವನೆ ಇತ್ತು, ಅದು ದನ್ನಾಯಕತ್ವದ ಹಿನ್ನೆಲೆಯಲ್ಲಿ ಆ ರೋಷ ಇನ್ನೂ ಅವರಿಂದ ಹೋಗಿರ್ಲಿಲ್ಲ. ಅದನ್ನ ಸಾಹಿತ್ಯದ ಮೂಲಕ ಅವರು ಹೊರಗಡೆ ಹಾಕ್ತಾರೆ ಸರ್. ಬಹಳ ಅದ್ಭುತವಾಗಿರ್ತಕ್ಕಂಥ ಇತ್ತೀಚೆಗೆ ಒಂದು ಸಿಕ್ಕಿರ್ತಕ್ಕಂಥ ಕೀರ್ತನೆಯಲ್ಲಿ ಪ್ರಾರಂಭದಿಂದನೂ ಕೂಡ ಹಿಂದಿನ ಒಂದು ಮಾತು ಇದ್ದಿರ್ತಕ್ಕಂಥದ್ದು, ದೇವ ಭಾಷೆ ಅಂದ್ರೆ ಸಂಸ್ಕೃತವನ್ನ ನಾವು ಕರಿತಿದ್ದೀವಿ, ಆದ್ರೆ ಕನಕದಾಸರು ಕನ್ನಡವನ್ನ ಗಿರ್ವಾಣ ಭಾಷೆ, ದೇವ ಭಾಷೆ ಅಂತ ಕರೀತಾರೆ. ಕನ್ನಡದ ಬಗ್ಗೆ ಬಹಳ ಪ್ರೀತಿ ಸರ್ ಅವರಿಗೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಸಂಚಾರಿ ದಾಸನಾಗಿ ಸಂತನಾಗಿ ಸರ್ವಜ್ಞ ಇದ್ದಾರೆ, ಶರಣ ಶ್ರೇಷ್ಠರು ಇದ್ದಾರೆ, ಶರಣರ ಬರವಣಿಗೆ ಪ್ರಾಣ ಜೀವಾಳವೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಜನ ಸಮುದಾಯವನ್ನ ಸಮಾಜವನ್ನು ಪ್ರೀತಿಸಿದಂತವರ ಸಾಲಿಗೆ ಕನಕದಾಸರು ಸೇರ್ತಾರೆ. ಅವರು ಸಂಚಾರ ಮಾಡಿ ಅನುಭವವನ್ನು ತೆಗೆದುಕೊಳ್ತಾರೆ. ಮತ್ತೆ ಹೀಗೆ ಈಗ ಕಾಗಿನೆಲೆಗೆ ಬಂದು ಅದರ ಕತೆ, ಕಾಗಿನೆಲೆಯಲ್ಲಿ ಅವರು ನೆಲೆ ನಿಂತು ಅವ್ರು ಮಾಡಿದಂತ ಸಾಧನೆಗಳು. ಕನಕ ನಾಯಕನಾಗಿದ್ದಾಗ ಏನು ವಿಜಯನಗರ ಸಾಮ್ರಾಜ್ಯದ ಮೇಲೆ ವೈರಿ ಪಡೆಗಳು ದಂಡೆತ್ತಿ ಬಂದಾಗ ಅವರೇನು ಯುದ್ಧಕ್ಕೆ ಹೋಗ್ತಾರೋ ತನ್ನ ಸೈನ್ಯವನ್ನು ಕರೆದುಕೊಂಡು, ಅಲ್ಲಿ ಹೋಗಿ ಮನ ಪರಿವರ್ತನೆಯಾಗಿ ಕನಕ ನಾಯಕ ಹೋಗಿ ದಾಸರಾಗ್ತಾರೆ. ಸುಮಾರು ದಿವಸ ಬಾಡಬಂಕಾಪುರ ಪ್ರದೇಶ ಕಡೆ ಬರೋದಿಲ್ಲ. ಬರದೇ ಇದ್ದಾಗ ನಾವು ಕನಕ ನಾಯಕನ ವಂಶಸ್ಥರು ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಪರಮಾನ ಹೊಡ್ಸ್ಕೊಂಡು ಅವರೆಲ್ಲ ಬಂದು ಆಡಳಿತವನ್ನು ಮಾಡ್ತಾ ಇರ್ತಾರೆ. ಆದ್ರೆ ಇನ್ನು ಹೊರಗಡೆ ಇದ್ದಿರ್ತಕ್ಕಂಥ ಆ ವೈರಿಗಳು ಕನಕ ನಾಯಕನ ಅರಮನೆ, ಈಗಲೂ ಕೂಡ ನಾವು ಇತ್ತೀಚೆಗೆ ಉತ್ಖನನ ಮಾಡಿದಾಗ ಸರ್ ಪ್ರಾಧಿಕಾರದಿಂದ ಅಲ್ಲೆಲ್ಲ ಒಲೆ ಒಳಗಿದ್ದಿರ್ತಕ್ಕಂಥ ಬೂದಿ, ಆಮೇಲೆ ಈಗೇನು ನಾವು ವೆಸ್ಟರ್ನ್ ಕಮೋಡ್ ಅಂತೀವಿ, ಆ ಕಮೋಡ್ ಮಾದರಿಯ ಒಂದು ಆಗ್ಲೇ ಕಟ್ಟಿರ್ತಕ್ಕಂಥದ್ದು, ಇಂಥವೆಲ್ಲ ದೊಡ್ಡ 13 ಕೊಠಡಿಗಳ ದೊಡ್ಡ ಅರಮನೆ ಸರ್ ಬಾಡದಲ್ಲಿ ಸರ್. ಅದು ಉತ್ಖನನ ಮಾಡಿದಾಗ ಸಿಕ್ಕಿದೆ. ಇಂಥದ್ದೆಲ್ಲ ಇತ್ತು. ಆಮೇಲೆ ಅವರು ಬಂದು ನೋಡಿದಾಗ ಏನು ಕರ್ಮಭೂಮಿ ಸರ್, ಏನು ಶಿಗ್ಗಾಂವ್ ತಾಲೂಕದಲ್ಲಿದೆ ಬಾಡ, ಬಂಕಾಪುರದಿಂದ ಹತ್ತಿರದಲ್ಲಿ, ಅದು ಆ ಬಾಡದಲ್ಲಿ ಸಿಕ್ಕಿದೆ ಸರ್ ಎಲ್ಲವೂ ಕೂಡ. ಆಮೇಲೆ ಅವರ ಆರಾಧ್ಯ ದೈವ ರಂಗನಾಥ ಸ್ವಾಮಿ, ಆ ರಂಗನಾಥ ಸ್ವಾಮಿಯನ್ನ ತೆಗೆದುಕೊಂಡು ತಮ್ಮ ಕಂಬಳಿ ಮಟ್ಟೆಯಲ್ಲಿ ಹಾಕೊಂಡು ಕಾಗಿನೆಲೆಗೆ ಹೋಗ್ತಾರೆ ಸರ್. ಕಾಗಿನೆಲೆಗೆ ಯಾಕೆ ಹೋದ್ರು ಅಂತಕ್ಕಂಥ ಒಂದು ಪ್ರಶ್ನೆ ಸರ್. ಕಾಗಿನೆಲೆ ಅವರ ತಾಯಿಯ ತೌರೂರು ಅಂತಕ್ಕಂಥದ್ದು ಕೆಲವು ವಿದ್ವಾಂಸರ ಒಂದು ಅಭಿಪ್ರಾಯ ಇದೆ. ಕನಕದಾಸರು ಮೂಲತಃ ಒಬ್ಬ ಕವಿಯ ಮನಸ್ಸಿನ ವ್ಯಕ್ತಿ. ಅದು ಕಾಗಿನೆಲೆ ಒಬ್ಬ ಕವಿಯ ಮನಸ್ಸನ್ನ ಸೆರೆ ಹಿಡಿತಕ್ಕಂಥ ಶಕ್ತಿಯನ್ನ ಹೊಂದಿತು. ಯಾಕಂದ್ರೆ ವಿಶಾಲವಾಗಿರ್ತಕ್ಕಂಥ ಕೆರೆ, ಆಮೇಲೆ ಅಲ್ಲಿನ ಪರಿಸರ ಶಾಸನಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ನೋಡಿದ್ರೆ ಅದು ಇವತ್ತಿಗೂ ಕೂಡ ಆ ಪರಿಸರವನ್ನ ನಮ್ಮ ಕಣ್ಣಿಗೆ ಗೋಚರಿಸ್ತದೆ. ಆಮೇಲೆ ಅದು ಕನಕದಾಸರ ಕಾಲಕ್ಕೆ ಅಗ್ರಹಾರ ಆಗಿತ್ತು. ಇಲ್ಲಿಯ ಬಾಡದಿಂದ ರಂಗನಾಥ ಸ್ವಾಮಿಯನ್ನ ಅಲ್ಲಿ ಒಯ್ದು ಅವರು ಆದಿಕೇಶವ ಅಂತ ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತು ತಮ್ಮ ಕಾವ್ಯ ಕೀರ್ತನೆಗಳಿಗೆ ಆದಿಕೇಶವಂದ ಅಂಕಿತನಾಮನ್ನು ಇಟ್ಕೋತಾರೆ. ಅಂದ್ರೆ ಏನೇನು ಸದ್ಯ ಕೆಲಸಗಳಾಗ್ತಾ ಇದೆ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ? ಈ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಕನಕದಾಸರ ಜನ್ಮಭೂಮಿ ಬಾಡ ಮತ್ತು ಕಾಯಕ ಭೂಮಿ ಕಾಗಿನೆಲೆ ಇವೆರಡನ್ನು ಅಂತಾರಾಷ್ಟ್ರೀಯ ಪ್ರವಾಸಿ ತಾಣಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಸ್ಥಾಪನೆ ಮಾಡಿದೆ ಸರ್. ಆ ಮೂಲಕ ಸುಮಾರು 138 ಎಕರೆ ಪ್ರದೇಶದಲ್ಲಿ ಒಂದು ಒಳ್ಳೆಯ ಉದ್ಯಾನವನವನ್ನ ಮಾಡಿದೆ. ಆ ಉದ್ಯಾನವನದಲ್ಲಿ ಎಲ್ಲವೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗೀತ, ನೃತ್ಯ, ಜಲಪಾತಗಳಿವೆ, ಮೂರ್ತಿಗಳಿವೆ, ಕನಕದಾಸರನ್ನ ತೋರಿಸತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಿಲ್ಪಗಳಿವೆ. ಈ ರೀತಿ ಒಬ್ಬ ಪ್ರವಾಸಿಗನ ಸೆಳೆಯಲಿಕ್ಕೆ ಏನು ಅವಶ್ಯಕತೆ ಇದೆ ಅದೆಲ್ಲವನ್ನೂ ಕೂಡ ಮಾಡಿದೆ. ಆಮೇಲೆ ಸುಮಾರು 3000 ಜನ ಕುಳಿತು ಏಕಾಲಕ್ಕೆ ನೋಡ್ತಕ್ಕಂಥ ಒಂದು ದೊಡ್ಡ ಆಡಿಟೋರಿಯಂ ಇದೆ, ಯಾತ್ರಿ ನಿವಾಸ ಇದೆ. ಸಾಹಿತ್ಯಿಕವಾಗಿ ಹೇಳ್ಬೇಕಂದ್ರೆ ಸರ್ ಅಲ್ಲಿ ಅನೇಕ ವಿಚಾರ ಸಂಕಿರಣಗಳಾಗಿವೆ, ಉಪನ್ಯಾಸಗಳಾಗಿವೆ. ಇದಲ್ಲದೆ ಸುಮಾರು ಒಂದು 50ಕ್ಕೂ ಹೆಚ್ಚು ಕೃತಿಗಳನ್ನ ಪ್ರಾಧಿಕಾರದಿಂದ ಪ್ರಕಟಣೆ ಮಾಡಲಾಗಿದೆ. ಒಂದು 12 ಸಿಡಿಗಳನ್ನ ಮಾಡಲಾಗಿದೆ. ಅದಲ್ಲದೆ ಬೇರೆ ಬೇರೆ
ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕನಕದಾಸರ ಚಿಂತನೆಗಳನ್ನ ನಾವು ಅಧಿಕವಾಗಿ ಇಟ್ಕೊಂಡು ಕಾಗಿನೆಲೆ ಪ್ರಾಧಿಕಾರದ ಮೂಲಕ ಮಾಡಿದೆ ಸರ್. ಬಹಳ ಸಂತೋಷ. ಇವತ್ತು ಸಂಭ್ರಮದ ದಿನ, ಕನಕ ಜಯಂತಿಯನ್ನು ಆಚರಿಸ್ತಾ ಇರ್ತೀವಿ. ಸಮಾನತೆ ಹರಿಕಾರ ಕೀರ್ತನೆಗಳೊಳಗ ಬೆಡಗಿನ ಮೂಲಕ ಬಹಳ ವಿಶಿಷ್ಟವಾಗಿ ಆ ಬೆಡಗಿನ ಮಾತುಗಳು ಹೇಗೆ ಸರ್ ಅವ್ರದ್ದು ಆಕರ್ಷಿಸಿ. ಕನಕದಾಸರ ಬೆಡಗಿನ ಮಾತು ಹೆಂಗಂದ್ರೆ ಸರ್, ಅವ್ರಿಗೆ ಏನು ಕಾಳಿದಾಸರ ಪ್ರಭಾವ ಅವ್ರ ಮೇಲೆ ಬೀರಿರುತ್ತಲ್ಲ ಸರ್, ಹಂಗಾಗಿ ಅವರು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಮಾತುಗಳನ್ನ, ಯಾಕಂದ್ರೆ ಕನ್ನಡಕ್ಕೆ ಹೊಸ ಶಬ್ದಗಳನ್ನು ನೀಡಿರ್ತಕ್ಕಂಥವ್ರು. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದ್ಸಾರಿ ಯಾವ್ದೋ ದೇವಸ್ಥಾನದಲ್ಲಿ ಕನಕದಾಸರು ಕುಂತಿರ್ತಾರೆ. ಅಲ್ಲಿ ಅರ್ಚಕರು ಪೂಜಾ ಮಾಡ್ತಾ ಇರ್ತಾರೆ. ಪೂಜಾ ಮಾಡಿ ಪ್ರಸಾದವನ್ನು ಇಟ್ಟು ಏನೋ ತರಲಿಕ್ಕೆ ಹೊರಗಡೆ ಹೋಗಿರ್ತಾರೆ. ಹೊರಗೆ ಹೋಗಿ ಬಂದು ನೋಡಿದಾಗ ಅಲ್ಲಿ ಪ್ರಸಾದ ಇರೋದಿಲ್ಲ. ಪ್ರಸಾದ ಇಲ್ಲದೆ ಇದ್ದಾಗ ಎಲ್ಲಿ ಹೋಯ್ತು ಪ್ರಸಾದ ಅಂತಂದು ಕೇಳ್ತಾ ಕನಕದಾಸರನ್ನ ಕೇಳ್ತಾರೆ, ಸ್ವಾಮಿ ಇಲ್ಲಿ ಪ್ರಸಾದ ಇತ್ತಲ್ಲ ಎಲ್ಲಿ ಹೋಯ್ತು? ಇವರು ಗರುಡ ಗಜಾರಿ ಸೂನು ವಾಹನ ವೈದ. ಯಾರು ಸ್ವಾಮಿ ಅಂತಾರೆ? ಗರುಡ ಗಜಾರಿ ಸೂನು ವಾಹನ ವೈದ. ಯಾರೋ ಹೇಳ್ತೀರಿ ಯಾರೋ ಬಂದಿಲ್ಲ ಇಲ್ಲಿ, ಅವನ್ಯಾರು ಬಂದ? ನಾನು ಇಲ್ಲೇ ಇದೀನಿ, ಆ ಕಡೆ ಕದ ಹಿಕ್ಕಿದೆ, ನೀವು ಒಬ್ರು ಇಲ್ಲಿ ಕುಂತೀರಿ. ಅವ್ ಮೂರನೇದವ್ ಮತ್ತೆ ಇಲ್ಲಿ ಯಾಕೆ ಬಂದವನು? ಯಾರು ಹೇಳ್ರಿ, ಬಿಡಿಸಿ ಹೇಳ್ರಿ ಅಂತ ಹೇಳಿದಾಗ ಕನಕದಾಸರು ಹೇಳ್ತಾರೆ, ಗರುಡಗ ಅಂದ್ರೆ ನಾರಾಯಣ, ಗರುಡಗ ಜ ಅಂದ್ರೆ ನಾರಾಯಣಗೆ ಹುಟ್ಟಿದವ ಮನ್ಮಥ, ಅರಿ ಮನ್ಮಥನ ವೈರಿ ಶಿವ, ಶಿವ ಮುಂದೆ ಬರ್ತಕ್ಕಂಥ ಸೂನು ಅಂದ್ರೆ ಶಿವನ ಮಗ ಗಣಪತಿ, ಗಣಪತಿಯ ವಾಹನ ಇಲಿ, ಇಲಿ ಪ್ರಸಾದ ಹೋಯ್ತು ಅನ್ನೋದಕ್ಕೆ ಇವರು ಹೇಳ್ತಾರೆ ಗರುಡ ಗಜಾರಿ ಸೂನು ವಾಹನ ವೈದ. ಅವಾಗ ನೀವು ಕನಕದಾಸರು ಇರಬೇಕು ಅಂತ ಹೇಳಿ ಆ ಅರ್ಚಕ ವಿಶೇಷವಾಗಿ ಅವರಿಗೆ ಗೌರವ ವಂದನೆ ಸಲ್ಲಿಸ್ತಾನೆ ಸರ್. ಹೀಗೆ ಅವರ ಒಂದು ಗೂಢಾರ್ಥದ ಮಾತುಗಳು, ಬೆಳಗಿನ ಮಾತುಗಳು ಸರ್. ಡಾಕ್ಟರ್ ಜಗನ್ನಾಥ್ ಗೇಡನ್ ಅವರವರೇ, ತಾವು ಸಂಶೋಧಕರಾಗಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದೊಳಗೆ ತುಂಬಾ ವಸ್ತುನಿಷ್ಠವಾಗಿ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಿ. ಮತ್ತೆ ಇಲ್ಲಿ ತನಕ ತಾವು ಮಾತಾಡಿದ್ದೀರಿ. ಕನಕದಾಸರ ವೈಶಿಷ್ಟ್ಯತೆ ಕುರಿತಂತೆ ನಾವು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಇದು ಬಹಳ ಪ್ರಸ್ತುತವಾಗಿರುವಂತದ್ದು. ಯಾಕಂದ್ರೆ ಈ ಒಂದು ಸಮಾನತೆಯ ಒಂದು ಹರಿಕಾರ, ಎಲ್ಲರೂ ಕೂಡ ನಾವು ಸಮಾನರು, ಮೇಲು ಕೀಳು ನಮ್ಮಲ್ಲಿ ಬೇಡ ಅನ್ನೋದೇನಿದೆಲ್ಲ, ಈ ಒಂದು ಮುಖ್ಯವಾದ ಒಂದು ಉದ್ದೇಶದೊಂದಿಗೆ ಕನಕದಾಸರು ಮಾಡಿದಂತಹ ಪರ್ಯಟನ, ಅವರ ಸಂಚಾರ ಎಲ್ಲವೂ ಕೂಡ ಇವತ್ತು ಜನಮಾನಸಕ್ಕೆ ಮುಟ್ಟಿದೆ. ಇವತ್ತು ಕನಕದಾಸರು ಹಾಗೆ ಒಂದು ಸಮಾನತೆಯ ಪ್ರತಿಪಾದಕರಾಗಿ ಎದ್ದು ನಿಲ್ತಾ ಇದ್ದಾರೆ. ಅವರ ಒಂದು ಕಾಣಿಕೆ ಏನಿದೆಯಲ್ಲ, ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಅವಕಾಶಗಳು ಬರಬೇಕು ಅನ್ನೋದನ್ನು ಪ್ರತಿಬಿಂಬಿಸಿದ್ರಲ್ಲ, ಅದು ಇವತ್ತು ಸಾಕಾರವಾಗ್ತಾ ಇದೆ. ಆ ನಿಟ್ಟಿನೊಳಗೆ ಕನಕ ಜಯಂತಿ ನಿಜವಾದ ಅರ್ಥದೊಳಗೆ ಈಗ ಆಚರಣೆ ಆಗ್ತಾ ಇದೆ ಅಂತ ಅಂದ್ರೆ ಸಂತೋಷವನ್ನ ಹಂಚಿಕೊಳ್ತಾ ಇವತ್ತು ಬಹಳ ವಿಸ್ತೃತವಾಗಿ ಮಾತಾಡಿದ್ವಿ. ಕನಕ ಜಯಂತಿ ಶುಭ ಸಂದರ್ಭದೊಳಗೆ ತಾವು ಮಾತಾಡಿದ ಮಾತುಗಳು ನಮ್ಮ ಕೇಳುಗರಿಗೆ ಬಹಳ ಸಾಕಷ್ಟು ಆನಂದವನ್ನು ನೀಡಿವೆ ಅಂತ ಆಶಿಸ್ತಾ, ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು. ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರವಿತ್ತವರು ಯಾರು? ಇದುವರೆಗೆ ಕನಕ ಜಯಂತಿಯ ಸಂದರ್ಭದಲ್ಲಿ ಕಾಗಿನೆಲೆಯ ಕನಕದಾಸರ ಜೀವನ ಸಂದೇಶ ಈ ಕುರಿತು ಸಂದರ್ಶನ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಡಾಕ್ಟರ್ ಜಗನ್ನಾಥ್ ಗೆಣೆಣ್ಣೆವರ್. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಇದಕ್ಕೆ ಸಂಶಯವೇ, ಇದಕ್ಕೆ ಸಂಶಯವೇ, ಇದಕ್ಕೆ ಸಂಶಯವೇ.